ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆದ ನಂತರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿ ಬಂದಿದ್ದಾರೆ. ದೆಹಲಿಯಲ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿ ಬಂದಿದ್ದಾರೆ. ದೆಹಲಿಯಲ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಹೈಕಮಾಂಡ್ ಹೇಳಿದವರು ಮುಖ್ಯಮಂತ್ರಿ ಆಗ್ತಾರೆ. ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆಲ್ಲ ಕೂಡ ನಾವು ಬದ್ಧವಾಗಿದ್ದೀವಿ ಅಂತ ವಿಧಾನಸೌಧದಲ್ಲಿ ಶಾಸಕ ಕಂಪ್ಲಿ ಗಣೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಬಳ್ಳಾರಿ ಜಿಲ್ಲೆಯಲ್ಲಿ ನಾನು ಹಿರಿಯ ಶಾಸಕ. ನಾಗೇಂದ್ರ ಅವ್ರಿಗೆ ಕೊಡೋದಾದ್ರೆ ಕೊಡ್ಲಿ, ಇಲ್ಲ ಅಂತಂದ್ರೆ ನನಗ್ ಕೊಡ್ಲಿ. ಬಳ್ಳಾರಿ ಜಿಲ್ಲೆಯ ಜನರ ಅಭಿಪ್ರಾಯವನ್ನ ಪಡೆದು ಸಚಿವ ಸ್ಥಾನವನ್ನ ಕೊಡ್ಲಿ. ಹೊಸ ಸಂಪುಟದಲ್ಲಿ ಸಚಿವನಾಗುವಂತಹ ಬಯಕೆಯನ್ನ ವ್ಯಕ್ತಪಡಿಸಿದ್ದಾರೆ ಕಂಪ್ಲಿ ಗಣೇಶ್ ಅವರು. ಈಗ ಹೈಕಮಾಂಡ್ ಡೆಲ್ಲಿಗೆ ಅಂತ ಹೋಗಿ ಬಂದಾರ. ಡೆಲ್ಲಿಗೆ ಹೋಗಿ ಬಂದು ನಿಮ್ಮ ಅಂದ್ರೆ ಮಾಧ್ಯಮ ಮುಖಾಂತರ ನಾವು ಭಾಳಷ್ಟು ಬೆಳವಣಿಗೆಗಳು ನೋಡಕತ್ತೀವಿ. ಇದ್ರ ಬಗ್ಗೆ ಯಾವುದು ಕೂಡ ಅಂದ್ರೆ ಪಕ್ಷ ವತಿಯಿಂದ ಯಾವುದು ಕೂಡ ಮಾಹಿತಿ ಇಲ್ಲ. ಹಂಗಾಗಿ ಪಕ್ಷ ಏನು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೈತಿ ಅದಕ್ಕೆ ಬದ್ಧವಾಗಿರ್ತೀವಿ. ನಾಳೆ ಏನು ರಾಜ್ಯಪಾಲರನ್ನ ಟೈಮ್ ತಗೊಂಡಿದ್ದಾರೆ, CM ಹೋಗ್ತಾರೆ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ನೋಡಕತ್ತೀವಿ. ಹಂಗಾಗಿ ಪಕ್ಷ ಕಡೆಯಲ್ಲಿ ಸಹ ಹೈಕಮಾಂಡ್ ಕಡೆಯಲ್ಲಿ ಸಹ ಯಾವ ಶಾಸಕರು ಕೂಡ ಇನ್ನೂ ಮಾಹಿತಿ ಏನಿಲ್ಲ. ಹಂಗಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೈತೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಈಗ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ಬಗ್ಗೆ ಗೊಂದಲ ಇದೆ ಸರ್. ಯಾರಾಗಬೇಕು ಅಂತ ನಿಮ್ಮ ಬಗ್ಗೆ? ಪಕ್ಷ ಯಾರಿಗೆ ತೀರ್ಮಾನ ಮಾಡ್ತೈತೆ ಅವ್ರಿಗೆ ಆಗಲಿ. ಅವರು ಇವರು ಅಂಬೋದು ಏನಿಲ್ಲ. ಹೈಕಮಾಂಡ್ ನಿರ್ಧಾರ ಅಂತಿಮ ಇದೆ. ಇವಾಗ ಬಳ್ಳಾರಿ ಜಿಲ್ಲೆ ಸೀನಿಯರಿಟಿ ನಮ್ಮದೇ ಇದೆ. ಇವಾಗ 2 ಸ್ಥಾನ ರಾಜಣ್ಣ ಮತ್ತು ನಾಗೇಂದ್ರಣ್ಣ ಇಬ್ಬರು ಕೂಡ ಇಲ್ಲ. ಹಂಗಾಗಿ ಸೀನಿಯರ್ ಬಳ್ಳಾರಿ ಜಿಲ್ಲೆದೇ ಸಚಿವ ಸ್ಥಾನ ಆಗಿರೋದ್ರಿಂದ ನಾಗೇಂದ್ರನ ಕೊಟ್ಟರೆ ಓಕೆ, ಕೊಟ್ಟಿಲ್ಲ ಅಂದರೆ ಒಂದು ಅವಕಾಶ ಅಂದರೆ ಒಂದು ಆಸೆ ಇರ್ತೈತೆ. ಹಂಗಾಗಿ ಪಕ್ಷ ತೀರ್ಮಾನ ಕೊಟ್ಟರೆ 100% ಭಾಳಷ್ಟು ಡಿಫ್ರೆಂಟಾಗಿ ಹೇಳಲ್ಲ. ಇವತ್ತು ನಮ್ಮ ಕ್ಷೇತ್ರದಾಗ ಹೋಗಿ ಕಾಣ್ಬೋದು. ಕಟ್ಟೆ ಕಡೆ ಗ್ರಾಮ ಕೊನೆ ಮನೆಯಲ್ಲಿ ಕೂಡ ಇವತ್ತು MLR ಏನಂತ ಕೇಳಿದ್ರೆ ಅಟ್ಲೀಸ್ಟ್ ಒಳ್ಳೆಯವರು ಎಂಬ ಒಂದು ಮಾತಂತೂ ಐತಿ. ಬರೀ ಕಂಪ್ಲಿ ಕುರುಗೋಡಿ ಮಾತ್ರ ಸೀಮಿತ ಇಲ್ಲ. ಬಳ್ಳಾರಿ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಯಾರಿಗೆ ಕೇಳಿ ಯಾರಿಗೆ ಸಚಿವ ಸ್ಥಾನ ಕೊಡ್ಬೇಕಂತ ತೀರ್ಮಾನ ಮಾಡಿಕೊಟ್ರು ಕೂಡ ಅದರಲ್ಲಿ ನಾನು ಮೊದಲನೇ ಇರ್ತಂತ ನನಗೆ ಅನಿಸ್ತೀನಿ. ಭಾಳಷ್ಟು ಆಸೆ ಇರ್ತೈತೆ. ಅಂದರೆ ತಾಲೂಕಿಗೆ ಸೀಮಿತ ಆಗಲಾರ್ದಂಗೆ ರಾಜ್ಯ ಮಟ್ಟದಾಗ ಏನೋ ಒಂದು ಒಳ್ಳೆ ಸೇವೆ ಮಾಡ್ಬೇಕಂತ ಮನೋಭಾವನೆ ಇಟ್ಕೊಂಡು ರಾಜಕಾರಣಕ್ಕೆ ಬಂದೀವಿ. ಹಂಗಾಗಿ ದೇವರು ಅವಕಾಶ ಕೊಟ್ಟು, ಹೈಕಮಾಂಡ್ ಅವಕಾಶ ಕೊಟ್ಟು ಈ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ನಾವು ಬದ್ಧವಾಗಿದ್ದೀವಿ. ಈಗ ಹೈಕಮಾಂಡ್ ಡೆಲ್ಲಿಗೆ ಅಂತ ಹೋಗಿ ಬಂದಾರ. ಡೆಲ್ಲಿಗೆ ಹೋಗಿ ಬಂದು ನಿಮ್ಮ ಅಂದ್ರೆ ಮಾಧ್ಯಮ ಮುಖಾಂತರ ನಾವು ಭಾಳಷ್ಟು ಬೆಳವಣಿಗೆಗಳು ನೋಡಕತ್ತೀವಿ.